ಬರ್ತಾರ ಪಾಪು. ಪ್ರೀತಿ ದೊಡ್ಡ ಮಗ ಆರಾಮಿಲ್ಲಲ್ಲ, ಅದಕ್ಕೆ ಅವ್ರು ಜಲ್ದಿ ಆರಾಮಾದ ಕೂಡಲೇ ಪಾಪುನ್ ಕರ್ಕೊಂಡು ಬರ್ತಾರ. ಇಲ್ಲಪ್ಪ, ಪ್ರೀತಿ ದೊಡ್ಡ ಮಗ ಆರಾಮಿಲ್ಲಲ್ಲ, ಅದಕ್ಕೆ ಎಲ್ಲಾರು ಅಲ್ಲೇ ಅದರ ಬಂಗಾರ. ಇಲ್ಲಪ್ಪ, ಅಲ್ಲೇ ಹಾಸ್ಪಿಟ್ಲ್ ಒಳಗೆ ಐತಲ್ಲ, ನಿನ್ನಂತ ಸಣ್ಣ ಹುಡುಗರನ್ನ ಕರ್ಕೊಂಡು ಹೋಗಂಗಿಲ್ಲ. ಡಾಕ್ಟ್ರು ನಿನ್ನ ಹಿಡಿದು ಚುಯಿ ಮಾಡ್ಬಿಡ್ತಾರ. ಹೂನಪ್ಪ, ಅದಕ್ಕೆ ಅಜ್ಜಿ ಬ್ಯಾಡ ಅಂತ ಹೇಳಿದ್ರು. ಹೌದಮ್ಮ? ಹೂನಪ್ಪ, ಅದಕ್ಕೆ ನಿನಗ ಇಲ್ಲೇ ಬಿಟ್ಟಿದ್ದು. ಮತ್ತೆ ನೀನೊಬ್ಬನೇ ಹೆಂಗಿರ್ತಿದಿ, ಅದಕ್ಕೆ ನಾನು ನಿನ್ನ ಜೊತೆಗೆ ಇಲ್ಲದೇನೆ. ಹೌದಾ? ಹೌದು. ಮತ್ತೆ ನಿನಗೆ ಏನಾರ ಮಮ್ಮು ಮಾಡಿಲ್ಲ ಅಂದ್ರೆ ಡಾಕ್ಟರ್ ದರಲ್ಲ ನಿನಗ ಮತ್ತೆ ಚುಯಿ ಮಾತಾರ ನೋಡು. ಎಲ್ಲಿ ಮಾಡಿಯಪ್ಪ? ನಡಿ, ಮಮ್ಮು ಉಣಿಸ್ತೇನಂತ. ಮಮ್ಮು ಉಂಡು ಅಜ್ಜು ಮಾಡು. ಇಲ್ಲಪ್ಪ, ದೊಡ್ಡ ಮಗ ಆರಾಮಾತಂದ್ರ ಎಲ್ಲಾರು ಬರ್ತಾರಪ್ಪಿ. ಹಂಗ ಹಠ ಮಾಡಬಾರ್ದು ಬಂಗಾರ. ಅವ್ರೀಗ ಭಾಳ ಬಿಸಿ ಅದಾರಪ್ಪಿ. ದೊಡ್ಡ ಮಗ ಆರಾಮಿಲ್ಲಲ್ಲ, ಹಂಗಾಗಿ ಅಲ್ಲೇ ಇರ್ತಾರ. ನಿನ್ನ ಹತ್ರ ಮಾತಾಡಕ್ ಆಗಂಗಿಲ್ಲಪ್ಪಿ. ಪಾಪ ಹುಡ್ತೈತಲ್ಲ ದೊಡ್ಡ ಮಗ, ಅವಾಗ ಅಜ್ಜ ಅಜ್ಜಿ ಎಲ್ಲಾರು ನಿನಗ ಫೋನ್ ಮಾಡಿ ಮಾತಾಡ್ತಾರ. ನೀನ್ ಹಿಂಗ ಹಠ ಮಾಡಿದ್ರೆ ಐತಲ್ಲ, ಆಮೇಲೆ ಅಜ್ಜ ಇಲ್ಲಿ ಬರಂಗೇ ಇಲ್ಲ. ಅಲ್ಲೇ ಪ್ರೀತಿ ದೊಡ್ಡಮ್ಮ ಕಡೆ ಅವ್ರ ಮನೆಗೆ ಉಳಿದ್ ಬಿಡ್ತಾರ ನೋಡು. ಮತ್ತೆ ನೀ ಹಿಂಗೆ ಹಠ ಮಾಡಿದಿ, ಹಾಗೆಲ್ಲ ಫೋನ್ ಮಾಡಿ ಬಾಬಾ ಅಂತಂದ್ರ ಮತ್ತೆ ನೀ ಇಷ್ಟು ಕಾಟ ಕೊಡ್ತಿ ಅಂದ್ರೆ ಅವ್ರು ಯಾಕೆ ಬರ್ತಾರೆ ನಿನ್ನ ಜೋಡಿ ಇರಕ? ಹೌದಲ್ಲ? ಹೌದಮ್ಮ, ಅಜ್ಜ ಬರ್ತದಿಲ್ಲ, ನಾ ಅಲ್ಬಾದ. ನೀ ಹತ್ರ ಅವ್ರಿಗೆ ಬರಂಗೇ ಇಲ್ಲ ನೋಡು. ನೀ ಅಳಕ್ ಹೋಗ್ಬಾರ್ದು. ಅಳಲ್ಲ ಅಂತಿ ಮತ್ತೆ ಕಣ್ಣೀರ್ ಹಂಗಾದವಲ್ಲ, ಒರ್ಸ್ಕೋ. ನಡಿ, ಹಂಗಾರ ಮಕ್ಕೋ, ನಡಿ ಮಲಗಿಸ್ತೇನೆ. ಸರಿ, ಇಲ್ಲ ಮಕ್ಕೋ, ನನ್ನ ತೊಡಿ ಮೇಲೆ ಮಕ್ಕೋ ಜಾಣ. ನಂಗೆ ಬರಂಗಿಲ್ಲಲ್ಲಪ್ಪ. ಸರಿ ಸರಿ, ಆತು. ಯಾವ್ದಾರ ಒಂದು ಬೈಕ್ ಬಂದಿದ್ದ ಕತೆ ಹೇಳ್ತೇನೆ, ನೀ ಜಲ್ದಿ ಮಕ್ಕೋ. ಒಂದು ಊರಾಗ ಒಂದು ರಾಜ ಇದ್ನಂತ. ಆಮೇಲೆ ರಾಜಂಗ ಇಬ್ರು ಹೆಂಡತಿಯರು ಇರ್ತಾರಂತಪ್ಪ. ಆ ಇಬ್ರು ಹೆಂಡತಿಯರಿಗ ಅವ್ರ ತಲೆಗ ಒಂದನೇ ಹೆಂಡತಿಗೆ ಒಂದು ಕೂದ್ಲ, ಎರಡನೇ ಹೆಂಡತಿಗೆ ಎರಡು ಕೂದ್ಲ ಇರ್ತಾವಂತ. ಹಿಂಗ ಇದ್ದಾಗ ಎರಡನೇ ಹೆಂಡತಿ ಅದಾಳಲ್ಲ, ನಿಮ್ದು ಅವಾಜ ಇಲ್ಲ, ಮಕ್ಕೊಂತ ಏನು ಹುಡುಗ? ಮಕ್ಕೊಂಡ. ಇಲ್ಲ, ಎತ್ತಿ ಕಾಟಿನ ಮೇಲೆ ಹಾಕ್ತೇನೆ, ಮಕ್ಕೋಪ. ಕನಸ್ನಾಗೂ ಕನ್ವರ್ಸಾತೈತಿ ಹುಡುಗ. ಅಜ್ಜು ಮಾಡ. ಅಜ್ಜು ಅಜ್ಜು ಅಜ್ಜು, ಲಾಲಿ ಲಾಲಿ ಲಾಲಿ, ನನ್ನ ಮುದ್ದು ಬಂಗಾರ. ಈ ಹುಡುಗ ನೋಡಿ ಇಷ್ಟು ಆಟ ಸಾಮಾನು ಕಾಲಾಗ ಹಾಕೈತಿ. ಎತ್ತಿಡ್ಬೇಕು, ಇಲ್ಲ ಟೇಬಲ್ ಮೇಲೆ ಇಡನ್. ಮುಂಜಾನೆ ಮತ್ತೆ ಆಟಾಡಕ್ಕೆ ಕೇಳ್ತಾನೆ ಎಲ್ಲರ ಒಳಗಿಟ್ರ. ಯಾಕೆ ಏನು ಸುದ್ದಿನೇ ಇಲ್ಲ ಇನ್ನು ಪ್ರೀತಿ ಅಕ್ಕಂದು. ಇಷ್ಟೊತ್ತಾದ್ರೂ ಇವರು ಫೋನ್ ಮಾಡಿಲ್ಲಪ್ಪ. ತಡಿ, ಮಾಡೋಣ ಫೋನ್. ಏನು ಮಾಡ್ತಾರೆ ನೋಡೋಣ. ಅಲ್ಲಿಂದ ಟೆನ್ಷನ್ ಆಗ್ಬಿಟ್ಟೈತೆ ನನಗೆ. ಹಲೋ ಸೀತಾ, ನಾ ಇನ್ನೂ ಸ್ವಲ್ಪ ಹೊತ್ತಿಗೆ ಅಲ್ಲಿ ಬರ್ತೀನಿ. ಇಲ್ಲೇ ಸ್ವಲ್ಪ ದವಾಖಾನೆಗ ಸ್ವಲ್ಪ ಇನ್ನೂ ಪ್ರಾಬ್ಲಮ್ ಐತಿ. ಏನು ಮಾಡೋದು, ಈಗ ಬರ್ತೀನಿ. ಮುಂಜಾನೆ ಮತ್ತೆ ಈ ಕಡೆಗೆ ಎದ್ದು ಬರ್ತೀನಿ. ರೀ ಬ್ಯಾಡ, ನೀವೇನು ಈಗ ಬರಕ್ಕೆ ಹೋಗ್ಬೇಡ್ರಿ. ರಾತ್ರಿ ನೀನು ಅವನು ಇಬ್ರು ಹಾಕಿರಲ್ಲೇನ? ಬೇಡ, ಬರ್ತೀನಿ, ತಗೊಂಡ್ಬಂದು ಮುಂಜಾನೆ ಜಲ್ದಿ ಎದ್ದು ಬರ್ತೀನಿ. ಇಲ್ಲ, ಗಿರ್ಜಾಕರ್ ಮಕ್ಕೊಳಕ್ ಬರ್ತೇನೆ ಅಂದಾರ. ನೀವು ಅಲ್ಲೇ ಇರ್ರಿ, ಬೇಕಾಕೈತಿ. ಹೌದನಾ? ಗಿರ್ಜಕ್ಕರ್ ಬರ್ತೇನೆ ಅಂದಾರ? ಬರ್ತೇನೆ ಅಂದಾರ. ನೀವೇನು ಬರಕ್ಕೆ ಹೋಗ್ಬೇಡ್ರಿ. ಮತ್ತೆ ಈಗ ಹೊತ್ತು ಬೇರೆ ಆಗೈತಿ, ರಾತ್ರಿ ಆಗೈತಿ ಅಂದಾಗ ನಾ ಎದಕ್ಕೆ ಫೋನ್ ಹಚ್ಚಿದೆ ಅಂದ್ರೆ ಈಗ ಪ್ರೀತಿ ಅಕ್ಕ ಹೆಂಗದಾಳ್ರಿ? ಏನೋ ಸೀತಾ, ಏನು ಗೊತ್ತಾಗೋಲ್ದು. ಯಾಕ್ರಿ, ಏನಾತ? ಅದು ಪಾಪ ಅವ್ರಿಗೆನ ಒಂದು ಸ್ವಲ್ಪ ಬ್ಲಡ್ ಕಮ್ಮಿ ಆಗೈತಂತ. ಹಾಗಾಗಿ ಅವ್ರದ್ದು ಏನ್ ನೆಗೆಟಿವ್ ಬ್ಲಡ್, ಅದ್ರ ಸಲ ಹುಡುಕಾಡಕತ್ತಾರ. ಎಲ್ಲೂ ಅರೇಂಜ್ ಆಗೋಲ್ದು. ಏನು ಬ್ಲಡ್ ಅರೇಂಜ್ ಆಗತ್ತಿಲ್ಲ ಅಂತ್ರಿ? ಎಲ್ಲಾರು ಭಾಳ ಇದು ಮಾಡಕತ್ ಬಿಟ್ಟಾರ. ಎಲ್ಲಾ ಕಡೆನೂ ಪ್ರಯತ್ನ ಪಡಕತ್ತಾರ, ಎಲ್ಲೂ ಏನು ಸಿಗೋಲ್ದು. ಕಷ್ಟದ ಸಮಯ ಅಂದ್ರೆ ಇದು ನೋಡು. ಅಯ್ಯೋ ರಾಘವೇಂದ್ರ, ಮತ್ತೆ ಹೆಂಗ್ರಿ ಮುಂದೆ? ಏನು ಸೀತಾ, ಅದ ಭಾಳ ಟೆನ್ಷನ್ ಆಗ್ಬಿಟ್ಟೈತಿ. ನಾನು ಗೊತ್ತಿದ್ದಲ್ಲೆಲ್ಲ ಕೇಳಾಡ್ದೆ. ಪಾಪ ಅಣ್ಣನೂ ಕೇಳಾಡ್ದ. ಅವ್ರ ಅಪ್ಪರು ಎಲ್ಲ ಆಫೀಸ್ನಾಗೆಲ್ಲ ಕೇಳಿದ್ರಂತ ಅವ್ರ ಕಂಪನಿ ಒಳಗ. ಏನೂ ಸಿಗಕತ್ತಿಲ್ಲ. ಅದ ಏನು ಮಾಡೋದ ಏನು, ಆದಷ್ಟು ಜಲ್ದಿ ಹುಡ್ಕೊಡ್ರಿ ಅಂತ ಹಾಸ್ಪಿಟಲ್ ಒಳಗೆ ಹೇಳಕತ್ತಾರ. ಅವ್ರು ಒಂದು ಸ್ವಲ್ಪ ಜಲ್ದಿ ಕರ್ಕೊಂಡ್ಬಂದ್ಬಿಟ್ಟಿದ್ರ ಏನೂ ತ್ರಾಸ ಆಗಿದ್ದಿಲ್ಲ. ಈಗ ಲೇಟ್ ಆಗಿದ್ದಕ್ಕೆ ಭಾಳ ಪ್ರಾಬ್ಲಮ್ ಆಗೈತಿ. ಕೂಸು ಅಡ್ಡು ಕುಂತು ಬಿಟ್ಟೈತಿ, ಹಾಗಾಗಿ ಡೆಲಿವರಿ ಪ್ರಾಬ್ಲಮ್ ಆಗತೈತಿ. ಓ ಹೌದೇನ್ರಿ? ಮತ್ತೀಗ ಏನು ಮಾಡ್ತಾರ? ಏನು ಇಂಜೆಕ್ಷನ್ ಅವು ಇವು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಈ ಮುಂದೇನು ಪ್ರಾಬ್ಲಮ್ ಆಗ್ಲಾರಂತ ತಡೆಯಕತ್ತಾರ. ಆದ್ರೂ ಈಗ ಅವ್ರಿಗೆ ಬ್ಲಡ್ ಸಿಕ್ಬಿಡ್ತು ಅಂತಂದ್ರೆ ಆಪರೇಷನ್ ಮಾಡಿ ಮಗುನ ಹೊರಗೆ ತೆಗಿತಾರ. ಹೌದಾ? ದೇವ್ರ ದಯಿಂದ ಇಬ್ರು ತಾಯಿ ಮಗು ಇಬ್ರು ಬದುಕಿದ್ರ ಸಾಕ್ರಿ. ಏನೇನ ದೇವ್ರ ಮೇಲೆ ಭಾರ ಹಾಕೋದು. ಡಾಕ್ಟರ್ ಅಂತೂ ಇಬ್ರೊಳಗೆ ಒಬ್ರು ಉಳಿಸ್ಬೋದು ಅಂತ ಹೇಳ್ಯಾರ. ಆದಷ್ಟು ಜಲ್ದಿ ಬ್ಲಡ್ ಅರೇಂಜ್ ಮಾಡ್ರಿ, ಇಲ್ಲ ಅಂದ್ರೆ ಇಬ್ರು ಜೀವಕ್ಕೂ ಅಪಾಯ ಅಂತ ಹೇಳ್ಯಾರ. ಅಯ್ಯೋ ದೇವ್ರಿ, ಮುಂದೆ ಏನ್ ಮಾಡೋದ್ರಿ? ಅದ ಟೆನ್ಷನ್ ಒಳಗದಿ. ತಡಿ ಸೀತಾ, ಡಾಕ್ಟರ್ ಅದಕ್ಕೆ ಕರೆಯಕತ್ತಾರ, ಹೋಗಿ ಬರ್ತೀನಿ ತಡಿ. ಆಯ್ತಾಯ್ತ್ರಿ, ಹುಷಾರ್. ಏನಾಕೈತೆ ನಂಗೆ ತಿಳಿಸಿ ಹೇಳ್ರಿ. ಸರಿ, ಆದ ಏನ್ ಮಾಡಕತ್ತಾನ? ಅವನು ಇಷ್ಟನ ಆಳಕತ್ತಿದ್ದ, ಅಜ್ಜ ಬೇಕು ಅಮ್ಮ ಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲಾರು ನೆನ್ಸಕತ್ತಿದ್ದ. ಈಗ ಮಕ್ಕೊಂಡ. ಹೌದೇನಾ? ಸರಿ ತಗೋ, ಮತ್ ಮಾಡ್ತೇನೆ ತಡಿ. ಸರಿ, ನೀವು ಇಷ್ಟು ಅಲ್ಲದಿರಿ. ನನ್ಗಿಲ್ಲೇ ನನ್ನ ಪೇಚಾಟ ಹೇಳಕ್ ಆಗಂಗಿಲ್ಲ. ಅಲ್ಲೇ ಇದ್ರ ಒಂದ್ ಪಾಡಿಗ ಎಲ್ಲಾ ವಿಷಯ ಗೊತ್ತಿರ್ತೈತಿ. ಇಲ್ಲ ಅದನ್ನೆಲ್ಲ ನನಗ ಒಂದೊಂದು ಕ್ಷಣನು ಬೆಂಕಿ ಮೇಲೆ ಕುಂತಂಗ ಆಗಕತ್ತೈತಿ. ಇಲ್ಲ, ನೀ ಚಿಂತೆ ಮಾಡಬೇಡ. ಅಷ್ಟು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋ ಎಲ್ಲ ಸರಿ ಇರ್ಲಿ ಅಂತ. ಆದ್ರಿ ಆಯ್ತು ತಗೋರಿ, ನೀವು ಡಾಕ್ಟರ್ ಕರೆಯಕತ್ತಾರ ಅನ್ನಕತ್ತೀರಿ, ಹೋಗ್ಬರ್ರಿ. ಸರಿ ಸೀತಾ, ಇಡ್ಲಿ. ಬಾಯ್, ಮನಿ ಕಡೆ ಹುಷಾರ. ಆಯ್ತ್ರಿ. ಬಾಗ್ಲೆಲ್ಲ ಗಟ್ಟಂಗೆ ಹಾಕೋನ. ಹಂಗೇನಾರ ಪ್ರಾಬ್ಲಮ್ ಅನಿಸ್ತು, ಏನಾರ ಕಷ್ಟ ಅನಿಸ್ತು ಅಂತ ಅಂದ್ರೆ ಫೋನ್ ಮಾಡು. ಸರಿ ರೀ, ಆಯ್ತು. ಆದ್ರೆ ನೀವೇನಾದ್ರೂ ನಂಗೆ ಫೋನ್ ಮಾಡಿ ಹೇಳ್ರಿ. ನಂಗೆ ನಿದ್ದಿನೂ ಹತ್ತದಿಲ್ಲ ಈಗ ರಾತ್ರಿ. ಆತಾದ, ಟೆನ್ಷನ್ ತಗೋಬೇಡ, ನೋಡೋಣ. ಸರಿ ರೀ. ಊಟ ಮಾಡಿದ್ರಿಲ್ಲ? ಇಲ್ಲ, ಇಂಥ ಪರಿಸ್ಥಿತಿ ಒಳಗೆ ಏನು ಮಾಡೋಕ್ಕಾಕೈತೆ ಹೇಳು. ಕೂಳರ ಒಳಗೆ ಇಳಿತದನ್ನ. ನೀವು ಉಂಡಿಲ್ಲ?
ನನಗರ ಹೆಂಗೆ ಹೇಳಿತೈತ್ರಿ ಹೌದಲ್ಲ? ಹಂಗೆ ಮಾಡಬೇಡ, ಏನಾರ ಒಂದಿಟ್ಟು ತಿಂದು ಮಕ್ಕೋ. ಆಯ್ತು ರೀ, ನೀವು ಹುಷಾರು. ಸರಿ ಬಾಯ್. ಛೇ ರಾಯರೇ, ಯಾಕೆ ಇಷ್ಟು ಪರಿಸ್ಥಿತಿ ತಂದಿಟ್ಟಿರಿ? ಆದಷ್ಟು ಬೇಗ ಎಲ್ಲ ಒಳ್ಳೇದು ಮಾಡ್ರಿ, ಎಲ್ಲ ಸರಿ ಮಾಡ್ರಿ. ನಿಮ್ಮ ಮೇಲೆ ಭಾರ ಇಟ್ಟು ನಾನು ಎಲ್ಲ ಧೈರ್ಯದಿಂದ ಆದೇನಿ, ಎಲ್ಲರಿಗೂ ಅದ ಧೈರ್ಯ ಹೇಳಾತೀನಿ. ನನ್ನ ನಂಬಿಕೆ ಸುಳ್ಳು ಮಾಡಬೇಡ್ರಿ ರಾಯರೇ. ಸೀತಾ, ಗಿರ್ಜಕರ ಬರ್ರಿ. ಯಾಕ ಇನ್ನೂ ಚಿಂತೆ ಮಾಡಕತ್ತಿಯಲ್ಲ? ಏನಾರ ಸುದ್ದಿ ದವಾಖಾನೆಯಿಂದ? ಏನಂತ ಹೇಳಿದ್ರಿ ಗಿರ್ಜಕರ? ಪಾಪ ಅಕ್ಕಗ ಎ ನೆಗೆಟಿವ್ ಅಂತಲ್ರಿ ರಕ್ತ, ಅದು ಬೇಕಂತ ಎಲ್ಲೂ ಅರೇಂಜ್ ಆಗಕತ್ತಿಲ್ಲ ಅಂತ ಅನ್ನಕತ್ತಿದ್ರಿ ಇವರು. ಹೌದೇನ? ಈಗ ಭಾಳ ಹೊತ್ತಾಗೈತಿ, ಆದಷ್ಟು ಜಲ್ದಿ ಅರೇಂಜ್ ಮಾಡ್ಕೊಡ್ರಿ ಅನ್ನಕತ್ತಾರಂತ ಡಾಕ್ಟರ್. ಏನ್ ನೋಡವ, ರೊಕ್ಕಿದ್ರು ಏನು ಮಾಡಕ್ಕಾಗಂಗಿಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟೈತಿ. ಬರೀ ಗಿರ್ಜಕರ ಮಕ್ಕೋ ಬರ್ರಿ. ಇರ್ಲಿ ತಗೋ, ನನಗಾರ ನಿದ್ದೆ ಹೆಂಗ್ ಬರ್ತೈತಿ, ಇಲ್ಲ ಕುಂತ ಮಾತಾಡೋನ್ ತಗೋ. ಏನಾರ ಸುದ್ದಿ ಬರ್ತೈತನ ನೋಡೋಣ. ಹಂಗ ನಿದ್ದೆ ಬಂದ್ರೆ ಹೋಗಿ ಮಕ್ಕೋತೇನೆ. ಕುಂದ್ರಿ ಗಿರ್ಜಕರ. ಅಲ್ಲಿ ಕುರ್ಚಿ ಮೇಲೆ ಕುಂದಿರ್ಬೇಕಿತ್ರಿ, ಇಲ್ಲ ಕುಂತ್ರಿ ಕೆಳಗ? ಬೇಡವಾ, ನನಗೆ ಅಲ್ಲೇ ಕುರ್ಚಿ ಗಿರ್ಚೆ ಸರಿ ಆಗಂಗಿಲ್ಲ, ಇಲ್ಲೇ ಕುಂತು ಬರೋಬ್ಬರಿ. ನನಗೆ ಉಂಡಿಲ್ಲ? ಹಾ ಆಗೈತ್ರಿ. ಸುಳ್ಳು ಹೇಳ್ಬೇಡ ಸೀತಾ, ನನಗೆಲ್ಲ ಗೊತ್ತಾಕೈತಿ. ಇಲ್ರಿ, ನಮ್ಗೆ ಮಸ್ತೆ ಊಟ ಆತ್ರಿ. ನಡಿ, ಮೊದಲು ಊಟ ಮಾಡಿ ನಡಿ. ಇಲ್ಲಿ ಬ್ಯಾಡ್ರಿ ಗಿರ್ಜಕರ, ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ. ಹಂಗ ಒಳ್ಳೆ ಸುದ್ದಿ ಬಂದ್ರ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೇನೆ. ಹೊಗ ಹುಚ್ಚು ಹುಡುಗಿ, ಊಟ ಗಿಟ್ಟ ಬಿಟ್ರೆ ಎಲ್ಲ ಸರಿ ಆಕೈತನ? ನಡಿ ಊಟ ಮಾಡಿ ನಡಿ. ಬಾ, ನಾನು ಊಟಕ್ಕೆ ಹಾಕೊಡ್ತೀನಿ, ಉಣವಂತಿ ಬಾ. ಬ್ಯಾಡ್ರಿ ಗಿರ್ಜಕರ, ಏನಂತಾರ ಬ್ಯಾಡ್ರಿ, ನಂಗೆ ಊಟ ಒಳಗೆ ಹೋಗಂಗಿಲ್ಲ. ಹಿಂಗಾದ್ರೆ ನೀನೇನು ಕೇಳಂಗಿಲ್ಲ, ನಾನು ಊಟಕ್ಕೆ ಹಾಕೊಂಡ್ ಬರ್ತೇನೆ ತಡಿ. ಹೊಟ್ಟೆ ಇಸ್ಕೊಂಡಿರ್ತಾ ಅಂತ ಒಂದು ಮುಂಜಾನೆಯಿಂದ ಏನೂ ತಿಂದಿಲ್ಲ ಹುಡುಗಿ. ಕೆಲಸ ಅದು ಮಾಡಕ್ಕರ ಬೇಡ ಶಕ್ತಿ. ನೋಡ್ರಿ ಶಾರಕ, ನಾವು ಮಾಡೋ ಒಂದು ತಪ್ಪಿಂದ ಎಂಥ ದೊಡ್ಡ ಕಷ್ಟ ಬಂದು ಕುಂತೈತಿ. ಏನಿಗೆ ಮಾತಷ್ಟ ರೀ, ದೇವ್ರದ ಅನ್ಕೊಂತ ಮುಂದೆ ಕಾಲ ಕಳೆಯೋದು. ಅವನ ಏನಾರ ಮಾಡ್ತಾನ. ಯಾಕ್ರಿ ಬಿಗ್ರ ಹಂಗೆ ಯಾಕೆ ತಲೆ ಮೇಲೆ ಕೈ ಇಟ್ಕೊಂಡು ಕುಂತೀರಿ? ಏನು ಮಾಡೋದ್ರಿ ಗೌಡ್ರ, ನಾವು ಮಾಡಿದ ತಪ್ಪಿಂದನಲ್ಲ ಇವತ್ತು ನನ್ನ ಮಗಳು ಈ ಪರಿಸ್ಥಿತಿ ಅನುಭವಿಸಕತ್ತಿದ್ದು. ರಾಮ, ಎಲ್ಲರ ರಕ್ತ ಸಿಗ್ತೇನಪ್ಪ? ಇಲ್ಲ ಅಣ್ಣ, ಎಲ್ಲಾರ ಕಡೆನೂ ಪ್ರಯತ್ನ ಮಾಡಿದೆ, ಎಲ್ಲೂ ಇಲ್ಲ. ಸತೀಶ್ ಅವರೇ, ಡಾಕ್ಟರ್ ಬ್ಲಡ್ ವ್ಯವಸ್ಥೆ ಆಯ್ತೇನ್ರಿ? ಇಲ್ರಿ ಡಾಕ್ಟ್ರ್, ಎಲ್ಲ ಪ್ರಯತ್ನ ಪಡಾಕತ್ತೀವಿ ರೀ. ನಮ್ಮ ಕಡೆ ಗೊತ್ತಿದ್ದವ್ರನ್ನೆಲ್ಲರನ್ನೂ ಕೇಳಿದ್ವಿ ರೀ, ಎಲ್ಲೂ ಅರೇಂಜ್ ಆಗತ್ತಿಲ್ಲ ರೀ ಡಾಕ್ಟ್ರ. ಏನ್ರಿ ಮಾಡೋದೀಗ? ಪೇಷಂಟ್ ಸ್ಥಿತಿ ಭಾಳ ಗಂಭೀರ ಆಗಕತ್ತೈತಿ. ನೀವು ಎಷ್ಟು ಜಲ್ದಿ ಆಕೈತಿ ಅಷ್ಟು ಜಲ್ದಿ ಬ್ಲಡ್ ತಂದು ಕೊಟ್ರೆ ನಾವು ಇಬ್ಬರೊಳಗೆ ಒಬ್ಬರನ್ನಾರ ಉಳ್ಸಕ್ಕೆ ಪ್ರಯತ್ನ ಪಡ್ತೀವಿ ರೀ. ಇನ್ನೊಂದು ತಾಸು ಅಷ್ಟು ನಮ್ಮ ಹತ್ರ ಸಮಯ ಇರೋದು, ಅದು ಮೀರ್ತು ಅಂತ ಅಂದ್ರೆ ಒಬ್ರನ್ನೂ ಉಳ್ಸೋದು ಕಷ್ಟ ಆಕೈತ್ರಿ. ಡಾಕ್ಟ್ರ್ ಏನು ಹೇಳಕತ್ತೀರಿ ನೀವು? ಹ್ಞೂ ರೀ ಸರ್, ಇರೋದನ್ನ ಹೇಳ್ಬೇಕಾಕೈತಲ್ರಿ ನಾವು. ಇಷ್ಟೊತ್ತಿಗಾಗಲೇ ನಾವು ಆಪರೇಷನ್ ಮಾಡ್ಬೇಕಿತ್ತು. ನೀವು ಮಧ್ಯಾಹ್ನ ಕರ್ಕೊಂಬಂದಿರಿ, ಎಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಯಾವು. ಈಗ ನೀವು ರಕ್ತನೂ ತಂದು ಕೊಟ್ಟಿಲ್ಲ ಅಂದ್ರೆ ಇಬ್ರನ್ನೂ ಉಳ್ಸೋದು ಭಾಳ ಕಷ್ಟ ಆಕೈತೆ ನಮ್ಗೆ. ಇಲ್ರಿ ಡಾಕ್ಟ್ರ, ಆ ಮಾತು ಅನ್ನಕ್ಕೆ ಹೋಗ್ಬೇಡ್ರಿ. ನಾನು ನನ್ನ ರಕ್ತ ಕೊಟ್ಟರೆ ನನ್ನ ಹೆಂಡತಿನ ಉಳಿಸ್ಕೋತೇನೆ. ನಿಮ್ದು ಯಾವ ಬ್ಲಡ್ ಗ್ರೂಪ್ ರೀ? ನಂದು ಬಿ ಪಾಸಿಟಿವ್ ರೀ. ನಮಗೆ ಬೇಕಾಗಿದ್ದು ಎ ನೆಗೆಟಿವ್ ರೀ. ಡಾಕ್ಟ್ರ, ಎ ನೆಗೆಟಿವ್ ಎಲ್ಲೂ ಸಿಗಾಕತ್ತಿಲ್ರಿ. ನಾವು ಎಲ್ಲ ಕಡೆ ಪ್ರಯತ್ನ ಪಟ್ವಿ ರೀ. ಬೇರೆ ಏನಾರ ದಾರಿ ಇದ್ರೆ ಹೇಳ್ರಿ ಡಾಕ್ಟ್ರ. ಬೇಕಂದ್ರೆ ಎಷ್ಟು ರೊಕ್ಕ ಬೇಕಂದ್ರೂ ಖರ್ಚಾಗ್ಲಿ ರೀ, ನಾ ಹೆಂಗಾರ ಮಾಡಿ ಅರೇಂಜ್ ಮಾಡಿ ತಂದು ಕೊಡ್ತೇನೆ. ದುಡ್ಡಿಂದ ಏನೂ ಬಂದಿಲ್ಲಪ್ಪ ಇಲ್ಲೇ. ಅದು ಎ ನೆಗೆಟಿವ್ ಐತಲ್ಲ, ಸ್ವಲ್ಪ ರೇರ್ ಬ್ಲಡ್ ಗ್ರೂಪು, ಸಿಗೋದು ಭಾಳ ಕಮ್ಮಿ. ಹೌದ್ರಿ ಡಾಕ್ಟ್ರ, ನಾವೆಲ್ಲ ಎಷ್ಟು ಪ್ರಯತ್ನ ಪಟ್ವಿ. ಹೌದು ಡಾಕ್ಟ್ರ, ನಾನು ನನ್ನ ಎಂಪ್ಲಾಯೀಸ್ನೆಲ್ಲ ಕೇಳಿದೆ, ಯಾರ್ದು ಎ ನೆಗೆಟಿವ್ ಇಲ್ಲ ಅಂತ್ರಿ. ನೋಡ್ತೇನೆ ರೀ, ನಾನು ಇನ್ನೊಮ್ಮೆ ಪ್ರಯತ್ನ ಪಟ್ಟು ನೋಡ್ತೀನಿ. ಬ್ಲಡ್ ಬ್ಯಾಂಕಿಗೆ ಕಾಲ್ ಮಾಡಿ ಕೇಳ್ತೀನಿ, ಎ ನೆಗೆಟಿವ್ ಅರೇಂಜ್ ಮಾಡ್ಕೊಡಕ್ಕಾಕೈತೇನೆ ಅಂತ ಹೇಳಿ. ಡಾಕ್ಟ್ರ, ಹೆಂಗಾರ ಮಾಡಿ ಅರೇಂಜ್ ಮಾಡ್ಕೊಡ್ರಿ, ನಿಮಗೆ ಪುಣ್ಯ ಬರ್ತೈತಿ. ಆಯ್ತು ತೊಳ್ರಿ. ಮಾವಾರ ಏನ್ರಿ ಮಾಡೋದೀಗ? ನನಗೂ ಒಂದು ದಾರಿ ತಿಳಿವಲ್ದಾಗಿದ್ದಪ್ಪ. ದೇವಿ ರಾಘವೇಂದ್ರ, ನೀವು ಯಾವ್ದಾರ ರೂಪದೊಳಗಡೆ ಬಂದು ನನ್ನ ಸೊಸಿ ಸಹಾಯ ಮಾಡ್ರಿ. ಅಲ್ಲಿ ಇದ್ದವ್ರು ರಾಮ ಕಣ್ಣಂಗೆ ಕಾಣ್ತಾನಲ್ಲ. ರಾಮ, ನೀವು ಯಾಕೋ ರಾಮ ಅಷ್ಟು ಜಲ್ದಿ ಮರ್ತ್ಬಿಟ್ಟೆ ನನ್ನ? ಇಲ್ಲ, ಎಲ್ಲೋ ನೋಡಿದ ನೆನಪಾಗತ್ತಿಲ್ಲ ಯಾರಂತ ಹೇಳಿ. ನಾನು ರಾಮ, ನಿಮ್ಮ ಕ್ಲಾಸ್ಮೇಟ್. ಯಾವಾಗಿನ ಕ್ಲಾಸ್ಮೇಟ್? ನೆನಪಿಗೆ ಬರಾಕತ್ತಿಲ್ರಿ. ರಾಮ, ನಾನು ರಮೇಶ, ನಿನ್ನ ಕಾಲೇಜ್ ಫ್ರೆಂಡ್. ರಮೇಶ? ಅದ ರಾಕಿ ರಮೇಶ್ ಅಂತಿದ್ರು ನೋಡು. ಹಾ, ರಾಕಿ ರಮೇಶ್. ಹಾ, ಗೊತ್ತಾತ್ ಹೇಳು. ಅವಾಗಿಂದಕ್ಕೂ ಈಗಿಂದಕ್ಕೂ ಭಾಳ ಬದಲಾಗ್ಯಪ್ಪ ನೀನು. ಅವಾಗ ಚಸ್ಮಾ ಇರಲಿಲ್ಲ. ಈಗ ಕೆಲಸ ಮಾಡಿ ಕಂಪ್ಯೂಟರ್ ಮುಂದೆ ಸ್ಪೆಕ್ಸ್ ಎಲ್ಲ ಬಂದವು. ಅಂದಂಗ ಯಾರಿಗೆ ಅಡ್ಮಿಟ್ ಮಾಡಿರಿ? ಏನೋ ಚಿಂತೆ ಒಳಗಿದ್ದಂಗೆ ಕಾಣ್ತತಿ. ಹ್ಞೂನಪ್ಪ, ಅದು ನಮ್ಮ ವೈನಿಗೆ ಅಡ್ಮಿಟ್ ಮಾಡೀವಿ. ಅದು ಏನಾಗೈತಂದ್ರೆ ಇಷ್ಟ ಆಗೈತಿ. ಎ ನೆಗೆಟಿವ್ ಬ್ಲಡ್ ಸಲುವಾಗಿ ಹುಡುಕಿ ಸಿಗ್ದ ಭಾಳ ಟೆನ್ಷನ್ ಒಳಗದೇವಿ. ಒಂದು ವೇಳೆ ಏನಾರು ಸಿಕ್ಕಿಲ್ಲ ಅಂದ್ರೆ ಅವ್ರನ್ನ ಮಗುನ ಇಬ್ರನ್ನೂ ಕಳ್ಕೊಬೇಕಾಕೈತಿ ಅಂತೇಳಿ ಡಾಕ್ಟರ್ ಹೇಳಿದ್ರು. ಏನೋ ಎ ನೆಗೆಟಿವಾ? ಎ ನೆಗೆಟಿವ್. ತಡಿರಾಮ, ಒಂದು ನಿಮಿಷ. ನಿನ್ನ ದೋಸ್ತ ಏನಪ್ಪ ಅವನು? ನನಗೂ ನೆನಪಿಗೆ ಬರಾಕತ್ತಿಲ್ರಿ ಅಪ್ಪಾರ. ಮತ್ತು ಅಲ್ಲೇ ಗೊತ್ತಿದ್ದವ್ರ ಜೊತೆ ಮಾತಾಡಿದ್ರಲ್ಲಪ್ಪ. ಇಲ್ಲ, ಈಗ ನಾ ಏನಾರ ಗೊತ್ತಿಲ್ಲ ಹಂಗೆ ಹಿಂಗಂದ್ರೆ ಅವ ಮನ್ಸಿಗೆ ಬೇಜಾರಕ್ಕನ. ಈಗ ನಂದೇನು ತಲೆ ಓಡಾಕತ್ತಿಲ್ಲ, ಹಾಗಾಗಿ ಸುಮ್ಮನೆ ಹ್ಞೂ ಅಂತಂದೆ. ರಾಮ, ಹಾಂ ಹೇಳೋ ರಮೇಶ. ನನಗೂ ಒಂದು ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿತ್ತ, ಬಂದಿದ್ದೆ. ಹಂಗೆ ನಂದು ಬ್ಲಡ್ ಗ್ರೂಪ್ ಯಾವುದು ಅಂತ ಗೊತ್ತಿರಲಿಲ್ಲ. ನೋಡಿದೆ, ನಂದು ಎ ನೆಗೆಟಿವ್. ಎ ನೆಗೆಟಿವಾ? ಎ ನೆಗೆಟಿವ್. ಸರ, ನೀವು ಯಾರೇನು ಎತ್ತ ಅಂತ ಹೇಳಿ ನನಗೆ ಗೊತ್ತಿಲ್ಲರಿ. ದಯವಿಟ್ಟು ನನ್ನ ಹೆಂಡತಿಗೆ ಬ್ಲಡ್ ಕೊಟ್ಟು ನನಗೆ ಹೆಲ್ಪ್ ಮಾಡಿರಿ. ಮಗುದಂತೂ ಏನೂ ಭರವಸೆ ಇಲ್ಲ. ಅಟ್ಲೀಸ್ಟ್ ನನ್ನ ಹೆಂಡತಿನಾರ ಉಳಿಸ್ಕೋಬೇಕಂತಂದು ಹೇಳಿ ಪ್ರಯತ್ನ ಪಡಾಕತ್ತೇವ್ರಿ. ದಯವಿಟ್ಟು ನನ್ನ ಹೆಂಡತಿನಾರ ಉಳಿಸ್ಕೊಳಕ್ಕೆ ಹೆಲ್ಪ್ ಮಾಡಿರಿ. ಆಯ್ತು ರೀ, ನಾನು ಬ್ಲಡ್ ಕೊಡ್ತೀನಿ ತಗೋರಿ, ಏನು ಚಿಂತೆ ಮಾಡಬೇಡ್ರಿ. ಆದ್ರೆ ಹಂಗಾರೆ ನಾನು ಡಾಕ್ಟರ್ನ ಕರ್ಕೊಂಬರ್ತೀನಿ ರೀ. ಡಾಕ್ಟರ್ ಯಪ್ಪ, ಕರೆನ ನಾವು ಆಸೆ ಎಲ್ಲ ಕೈ ಬಿಟ್ಟು ಕುಂತಿದ್ವಿ ಅಂತ ಟೈಮ್ನಾಗ ಒಳ್ಳೆ ದೇವ್ರು ಬಂದಂಗೆ ಬಂದೆಪ್ಪ ನೀನು. ಅಂಕಲ್, ಇದೆಲ್ಲ ದೊಡ್ಡ ಮಾತು ಬ್ಯಾಡ್ರಿ. ಇಲ್ಲಪ್ಪ, ನೀನೀಗ ಬಂದಿದ್ದಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಊಹಿಸಾಕು ಆಗಕತ್ತಿದ್ದಿಲ್ಲ. ನೀ ಮಾಡೋ ಒಂದು ಸಹಾಯದಿಂದ
ನಮ್ದು ಇಡೀ ಜೀವನನ ಉಳಿತೈತಿ. ಬರೀ ನನ್ನ ಮಗಳ ಜೀವ ಅಲ್ಲ ನೀವು ಉಳ್ಸಾಕತ್ತಿದ್ದು, ಒಂದು ಕುಟುಂಬದ ಜೀವನ ಉಳ್ಸಾತಿದ್ದಿ. ಇಷ್ಟೆಲ್ಲ ದೊಡ್ಡ ಮಾತು ಮಾತಾಡಬೇಡ್ರಿ ಅಂಕಲ್ಲರ. ನಾನು ಒಂದು ಸ್ವಲ್ಪ ಯಾಕೋ ನನ್ನ ಹೆಲ್ತ್ ಒಳಗಡೆ ವೇರಿಯೇಷನ್ ಆಗಕತ್ತಿತ್ತು, ಹಾಗಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ನಾಳೆ ಬೆಳಗ್ಗೆ ಬರ್ಬೇಕಂತ ಅನ್ಕೊಂಡಿದ್ದೆ, ಯಾಕೋ ಒಂದು ಸ್ವಲ್ಪ ಏನು ಅನ್ನಿಸ್ತೆ ಏನೋ ಗೊತ್ತಿಲ್ಲ. ಈಗ ಹೋಗಿ ಬಂದ್ಬಿಡೋಣ. ಬೆಳಗ್ಗೆ ಮತ್ತೆ ನನಗೊಂದು ಮೀಟಿಂಗ್ ಇತ್ತು ರೀ ಅರ್ಜೆಂಟಾಗಿ, ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸೋಣ. ಮತ್ತು ನನಗೆ ಬ್ಲಡ್ ಗ್ರೂಪ್ ಯಾವುದಂತ ಗೊತ್ತಿರಲಿಲ್ಲ, ನಮ್ಮ ಆಫೀಸ್ನಾಗ ಕೇಳಿದ್ರು. ಹಾಗಾಗಿ ಅದ್ರ ಸಲುವಾಗಿ ಈಗ ಬಂದಂಗೆ ನೋಡ್ರಿ. ಯಪ್ಪ ನಿನಗೆ ಆ ದೇವರ ಕಳ್ಸ್ಕೊಟ್ಟಂಗೆ ಆಗಿತ್ತು ತಗೋ, ಪುಣ್ಯ ಬರ್ಲಪ್ಪ ನಿನಗೆ. ಇವರೇ ಏನ್ರಿ ಅವರು? ಹ್ಞೂ ರೀ ಡಾಕ್ಟ್ರ್. ಏನ್ರಿ ನಿಮ್ದು ಏನು ನೆಗೆಟಿವ್ ಏನ್ರಿ ಬ್ಲಡ್ ಗ್ರೂಪ್? ಹ್ಞೂ ರೀ ಡಾಕ್ಟ್ರ್, ಏನು ನೆಗೆಟಿವ್ ರೀ ನಮ್ದು. ಇದೇ ಈಗ ಬ್ಲಡ್ ಟೆಸ್ಟ್ ಮಾಡ್ಸಿ ನೋಡ್ರಿ, ತಗೋರಿ ಚೆಕ್ ಮಾಡಿರಿ. ಹಾಂ ಹೌದು ನೋಡ್ರಿ, ಏನು ನೆಗೆಟಿವ್. ಸರಿ ಬರ್ರಿ ನೀವು ಸರ, ಒಂದ್ಸಲ ನಿಮ್ದು ರಕ್ತ ಪರೀಕ್ಷೆ ಮಾಡ್ತೀನಿ ರೀ. ಮಾಡಿ ನೀವು ಅಂದ್ರೆ ನಿಮ್ಮ ಬ್ಲಡ್ ಅವ್ರಿಗೆ ಸೂಟ್ ಆಗ್ತೈತೆ ಎಲ್ಲ ನೋಡಿ ಬ್ಲಡ್ನ ಅವ್ರಿಗೆ ಕೊಡಕ್ಕೆ ಬರ್ತೈತಿ. ಆಯ್ತು ಡಾಕ್ಟರ್ ಬರ್ರಿ. ಸರ್ ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಛೇ ಅಷ್ಟೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ಆಯ್ತು ರೀ, ಮೊದಲು ಹೋಗಿ ಬರ್ತೀನಿ ತಡ್ರಿ ಡಾಕ್ಟರ್ ಹತ್ರ. ನಾವು ನಂಬಿದ ದೇವರು ಯಾವತ್ತೂ ನಮ್ಮನ್ನ ನಡುದಾರೆ ಕೈ ಬಿಡಲ್ಲ ಅನ್ನಕ ಇದೇ ಒಂದು ನಿದರ್ಶನ ನೋಡ್ರಿ. ಹೌದ್ರಿ, ಹಂಗ ಎತ್ಲಾಕರ ನನ್ನ ಮಗಳು ಆರಾಮಾಗಿ ಹಂಗ ದೇವ್ರ ದಯೆಯಿಂದ ಹೆಂಗೋ ಒಂದ್ ಕಡೆಗೆ ಆಸೆ ಆ ಕೂಸು ಉಳಿತಂತಂದ್ರ ನಮ್ಮ ಭಾಗ್ಯದ ಬಾಗ್ಲೆ ತೆಗ್ದಂಗೆ ನೋಡ್ರಿ. ನಮ್ಮ ಸೀತಾ ಅನ್ನಕತ್ತಿದ್ಲು, ಆ ರಾಯರ ದಯೆಯಿಂದ ಆ ರಾಯರ ಕೃಪೆಯಿಂದ ಆಗಾಕತ್ತಿದ್ ಮಗು, ಅದಕ್ಕೇನು ಆಗಂಗಿಲ್ಲ ರೀ ಅತ್ತಿ, ಇಬ್ರು ಆರಾಮಾಗಿರ್ತಾರ ಅಂತಾನ ಅನ್ನಕತ್ತಿದ್ಲು. ಆದ್ರೆ ನಾನು ಇಷ್ಟೆಲ್ಲ ತ್ರಾಸ ಮೇಲೆ ತ್ರಾಸು, ಕಷ್ಟದ ಮೇಲೆ ಕಷ್ಟ ಬರಾಕತ್ತಿದ್ದಕ್ಕ ಎಲ್ಲೋ ಒಂದ್ ಕಡೆಗ ಚಿಂತೆ ಆಗಕತ್ತಿದ್ರಿ. ಆದ್ರೆ ಈಗ ನನಗ ಎಲ್ಲೋ ಒಂದ್ ಕಡೆ ಆಶಾ ಕಿರಣ ಮೂಡ್ತ. ಸಿಸ್ಟರ್ ನಿಜವಾಗ್ಲೂ ಮಿರಾಕಲ್ ನೋಡ್ರಿ ಇದು. ಹೌದು ಡಾಕ್ಟ್ರ, ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಒಳಗೆ ನನ್ಗೆ ಅನ್ಸಿದ ಮಟ್ಟಿಗೆ ನಾನು ನೋಡಾಕತ್ತಿದ್ದು ಫಸ್ಟ್ ಕೇಸ್ ರೀ. ಈ ಥರ ಏನು ಪ್ರಾಬ್ಲಮ್ ಆಗ್ಲಾರ್ದಂಗೆ ಸಾರ್ಟ್ ಔಟ್ ಆಗಿದ್ದಂದ್ರೆ ತಡ್ರಿ, ಮೊದಲು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮಾತಾಡಿ ಬರ್ತೀನಿ. ಮೊದಲು ಭಾಳ ಟೆನ್ಷನ್ ಒಳಗೆ ಅದಾರ. ಸತೀಶ್ ಅವರೇ, ಡಾಕ್ಟರ್ ನನ್ನ ಹೆಂಡತಿ ಕಂಪ್ಲೇಂಟ್ ಆತ್ರಿ, ಹೆಂಗ್ರಿ ಈಗ ನನ್ನ ಹೆಂಡತಿ ಆರಾಮದಲ್ರಿ? ಆಯ್ತು ಏನು ಟೆನ್ಷನ್ ತೊಗೋಬೇಡ್ರಿ. ನಿಜವಾಗ್ಲೂ ನೀವು ಬೆಳಗ್ಗೆಯಿಂದ ಇಲ್ಲಿವರೆಗೂ ಟೆನ್ಷನ್ ಒಳಗೆ ಕಾದಿದ್ದಕ್ಕೆ ನಿಮಗೊಂದು ಗುಡ್ ನ್ಯೂಸ್ ರೀ. ಅದೇನಂದ್ರೆ ನಂದು ಈ ಎಕ್ಸ್ಪೀರಿಯನ್ಸ್ ಒಳಗೆ ನಾನು ಈ ಥರ ಸಿಚುವೇಶನ್ ನೋಡಾಕತ್ತಿದ್ದು ಇದು ಫಸ್ಟ್ ಟೈಮ್ ನೋಡ್ರಿ. ಡಾಕ್ಟರ್ ನನ್ನ ಪ್ರೀತಿ, ಹಾಂ ಅವ್ರೀಗ ಅವ್ರು ನಿಮ್ಮ ಫ್ರೆಂಡ್ ಅಂದ್ರಲ್ರಿ, ಅವ್ರ ಬ್ಲಡ್ಡು ಹೊಂದತ್ರಿ, ಅವ್ರು ಈಗೆಲ್ಲ ಆರಾಮದಾರಿ, ಏನು ತ್ರಾಸಿಲ್ಲ. ನನ್ನ ಮಗಳು ಆರಾಮದ್ಲಿ, ನಾವು ಆಕೆ ನೋಡ್ಬೋದ್ರಿ. ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇರ್ಲಿರಿ. ಅಂದ್ರೆ ಈಗ ಆಪ್ರೇಷನ್ ಆಗೈತಲ್ಲ, ಸ್ವಲ್ಪ ಅದರ್ ಮೆಡಿಕೇಶನ್ಸ್ ನಡೆಯಕತ್ತೈತಿ. ಆಮೇಲೆ ಅದಕ್ಕಿಂತ ಇನ್ನೊಂದು ಏನಂತ ಅಂದ್ರೆ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ರೀ. ಏನಂದ್ರೆ ರೀ ಸತೀಶ್ ಅವರ, ನಿಮ್ಮ ಮಗುನೂ ಉಳಿತ್ರಿ, ಈ ಹೆಣ್ಮಗು ಆಗೈತಿ. ಡಾಕ್ಟರ್ ನಿಜ ಹೇಳತ್ತೀರಿ? ನನಗೆ ಹೆಣ್ಮಗು ಆತ್ರಿ, ನನ್ನ ಪ್ರೀತಿನೂ ಬದುಕಿದ್ಲ, ನನ್ನ ಮಗುನೂ ಉಳಿತ್ರಿ. ಡಾಕ್ಟರ್ ಏನು ಹೇಳಕತ್ತೀರಿ ನೀವು? ನಿಜವಾಗ್ಲೂ ಇದು ನಮ್ಗೆ ಖುಷಿ ಸುದ್ದಿನ ನೋಡ್ರಿ. ಹಾಂ ಹೌದ್ರಿ ಡಾಕ್ಟರ್, ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆತ್ರಿ. ಇವತ್ತು ನೀವು ಇರಲಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗಿತ್ತೇನು ನೋಡ್ರಿ. ನನ್ನಿಂದ ಉಪಕಾರ ಆಗೈತಿ ಅನ್ನೋದಕ್ಕಿಂತ ಈಗ ಸರಿಯಾದ ಸಮಯಕ್ಕೆ ನಿಮ್ಮ ಫ್ರೆಂಡ್ ಅಂತ ಬಂದ್ರಲ್ರಿ ಅವರು ರಮೇಶ್ ಅವರು, ಅವ್ರು ಬಂದಿದ್ದಕ್ಕೆ ಇಷ್ಟೆಲ್ಲ ಆಗಿದ್ರಿ. ಅವ್ರೇನಾರ ಬಂದಿದ್ದಿಲ್ಲ ಅಂದಿದ್ರೆ ನಿಮ್ಮ ಹೆಂಡತಿನೂ ಉಳಿಸ್ಕೊಳ್ಳೋದು ಕಷ್ಟ ಆಗಿತ್ತು, ನಿಮ್ಮ ಮಗುದಂದ್ರೂ ಆಸೆ ಕೈ ಬಿಟ್ಬಿಟ್ಟಿದ್ರಿ ನೀವು. ಇನ್ಫ್ಯಾಕ್ಟ್ ನಮ್ಗೆ ಮಗು ಬದುಕ್ತೈತಿ ಅನ್ನೋದ ಗೊತ್ತಿರಲಿಲ್ಲ. ಆದ್ರೆ ನಿಜವಾಗ್ಲೂ ಆ ದೇವರು ದೊಡ್ಡವನು, ನಿಮ್ಮನ್ನ ಕೈ ಬಿಡಲಿಲ್ಲ. ಡಾಕ್ಟರ್, ಹಾಗಂದ್ರೆ ನಾವು ನಮ್ಮ ಪಾಪುನ ಮತ್ತು ನನ್ನ ಹೆಂಡತಿನ ಯಾವಾಗ ನೋಡ್ಬೋದ್ರಿ? ಇಲ್ಲ, ಇವಾಗ ಒಂದು ಸ್ವಲ್ಪ ಅಂದ್ರೆ ಇಷ್ಟೊತ್ತನ ಅಲ್ಲಿ ಹೊಟ್ಟಿ ಒಳಗೆ ಇದ್ದಿದ್ದಕ್ಕೆ ಸ್ವಲ್ಪ ಮಗು ಒಂದು ಸ್ವಲ್ಪ ಕಪ್ಪು ಕಲರಿಗೆ ತಿರುಗೈತ್ರಿ. ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನೀಟಾಗಿ ಆಗಲಿ ವೆಂಟಿಲೇಷನ್ ಒಳಗೆ ಇಟ್ಟೇವಿ. ಆಮೇಲೆ ನಿಮ್ಗೆ 1-2 ತಾಸು ಆದಮೇಲೆ ಮಗುನ ಕೊಡ್ತೇವಿ. ಆಮೇಲೆ ಅವ್ರನ್ನ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿ ಕೂಡಲೇ ನೀವು ಇಷ್ಟು ನೋಡ್ಬೋದು. ಮಗು ಹೆಲ್ದಿ ಆಗೈತಲ್ರಿ, ಏನಿಲ್ಲ ಆರಾಮಾಗೈತಿ ಪಾಪು. ಅದು ಇಷ್ಟೊತ್ತನ ಹೊಟ್ಟಿ ಒಳಗಿತ್ತಲ್ಲ ರೀ, ಅಂದ್ರೆ ಈಗ ಡೆಲಿವರಿ ಟೈಮ್ ಬಂದ ಕೂಡಲೇ ಅವಾಗ ನಾವು ಡೆಲಿವರಿ ಮಾಡಿಬಿಟ್ವಿ ಅಂದ್ರೆ ಮಗು ನಾರ್ಮಲ್ ಆಗಿರ್ತೈತಿ. ಸ್ವಲ್ಪ ಡಿಲೇ ಆತು ಅಂತ ಅಂದ್ರೆ ಅದು ಕಪ್ಪು ನೀಲಿ ಕಲರಿಗೆ ತಿರುತೈತಿ. ಹುಟ್ಟಿ ಸ್ವಲ್ಪ ತನ ಆತು ಅಂತಂದ್ರೆ ಅದು ನಾರ್ಮಲ್ ಬಣ್ಣಕ್ಕೆ ಬರ್ತೈತಿ. ಅದು ಆರೋಗ್ಯವಾಗೈತಿ. ನಾ ಇಷ್ಟು ಚೆಕ್ ಮಾಡಿದ್ರಿ, ಮಗು ಹೆಲ್ತು ತಾಯಿ ಹೆಲ್ತು ಇಬ್ಬರದು ಚೆನ್ನಾಗೈತಿ. ನಾವು ಯುವರ್ ವೇಟಿಂಗ್ ಈಸ್ ಓವರ್. ಥ್ಯಾಂಕ್ ಯು ಡಾಕ್ಟರ್. ನಾನು ನಮ್ಮ ತಮ್ಮನ ಫ್ರೆಂಡ್ನ ಒಂದ್ಸಲಿ ನೋಡ್ಬೇಕಲ್ರಿ. ಅವರು ಆಲ್ರೆಡಿ ಹೋದ್ರಿ, ಇನ್ನೂ ಅವರು ಮನೆಗೆ ಹೋಗ್ಬಿಟ್ಟಿರ್ರಿ. ಅವಾಗ್ಲೇ ಹೋದ್ರಿ. ಅಲ್ಲ ಡಾಕ್ಟರ್, ನೀವು ಯಾವಾಗಲೂ ಬ್ಲಡ್ ಡೊನೇಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಜನ ಹಾಸ್ಪಿಟಲ್ ಒಳಗೆ ಇಟ್ಕೊಂಡು ಆಮೇಲೆ ಕಳಿಸ್ತಾರಲ್ರಿ? ಹಾಂ ರೀ, ನಾವು ಅವ್ರಿಗೆ ಹೇಳಿದ್ವಿ. ಆದ್ರೆ ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಅಂತೇಳಿ ಅವ್ರ ಮನೆಗೆ ಯಾರನ್ನೋ ಬರಕ್ಕೆ ಹೇಳಿದ್ರು. ಹಂಗೇನಾರ ಪ್ರಾಬ್ಲಮ್ ಅನ್ನಿಸ್ತು ಅಂತ ಅಂದ್ರೆ ನಾನು ಇಲ್ಲಿ ಬರ್ತೇನೆ ರೀ, ಇಮಿಡಿಯೇಟಾಗಿ ಬರ್ತೀವಿ, ಅವಾಗ ಇದು ಮಾಡಿರಿ, ಈಗ ಸದ್ಯಕ್ಕೆ ನಾನು ಆರಾಮದೇನಿ ಅಂತಂದು ಹೇಳಿ ಮನೆಗೆ ಹೋದ್ರು. ಡಾಕ್ಟರ್ ಅವ್ರದ್ದು ಡೀಟೇಲ್ಸ್ ಏನಾರು ತೊಗೊಂಡಿರಿ? ಡೀಟೇಲ್ಸ್ ಏನು ತೊಗೊಂಡಿಲ್ಲಲ್ರಿ. ತಡೀರಿ, ಅವರು ಬ್ಲಡ್ ಟೆಸ್ಟ್ ಮಾಡಿದ್ರಲ್ಲ, ರಿಸೆಪ್ಷನ್ ಒಳಗಡೆ ಕೇಳಿದ್ರೆ ಗೊತ್ತಾಗ್ಬೋದು. ನಾ ಹೋಗಿ ಕಲೆಕ್ಟ್ ಮಾಡ್ಕೊತೇನೆ ತಗೋರಿ. ಆಯ್ತು ರೀ, ಈಗ ಒಂದು ಸ್ವಲ್ಪ ಕೆಲಸ ಐತ್ರಿ, ನೀವು ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ತಗೋರಿ, ಅವಾಗ ಬಂದು ನೋಡ್ಬಂತ್ರಿ. ಆಯ್ತು ರೀ ಡಾಕ್ಟ್ರ್, ಥ್ಯಾಂಕ್ಸ್ ರೀ. ಆಯ್ತಪ್ಪ, ಒಳ್ಳೇದಾಗಲಿ. ಬರ್ತೀನಿ. ಅವ್ವ, ಕೊನೆಗೂ ಆ ದೇವ್ರು ನಮ್ಮನ್ನ ಕೈ ಬಿಡ್ಲಿಲ್ಲಪ್ಪ ಸತೀಶ. ಅನ್ನಗರಮ್ಮ ಪಾಪ ಸೀತಾಗ್ ಫೋನ್ ಮಾಡಿ ಹೇಳಪ್ಪ, ಆಕಿ ಮುಂಜಾನೆಯಿಂದಾನು ಅದನ್ನ ಹೇಳಾತಿದ್ಲು, ಕೊನೆಗೂ ನಮ್ಮ ರಾಯರ ಕೈ ಬಿಡ್ಲಿಲ್ಲ. ಹೌದವ, ನಾನು ಆಗಳ ಫೋನ್ ಮಾಡಿದಾಗ ಅದನ್ನ ಅನ್ನಕತ್ತಿದ್ಲು. ತಡಿ ಫೋನ್ ಮಾಡಿ ಮೊದ್ಲಕ್ಕೆ ಹೇಳ್ತೇನಂತ, ಯಾಕಂದ್ರೆ ಆಕಿ ಟೆನ್ಷನ್ ಆಗದ. ಆಗಳೇನ ಅದನ್ನ ಅನ್ನಕತ್ತಿದ್ಲು, ನೀವೆಲ್ಲ ಅಲ್ಲಿ ಇರ್ತೀರಿ, ಏನೇನು ಆಕೈತೆ ಎಲ್ಲ ಗೊತ್ತಾಕೈತಿ, ಮನ್ಯಾಗ ನಾ ಅದೇನಿ ನನಗೆ ಏನೂ ಗೊತ್ತಾಗಂಗಿಲ್ಲ, ಇದು ಕಾಯೋದೈತಲ್ಲ ಪ್ರತಿಯೊಂದು ಕ್ಷಣನೂ ಬೆಂಕಿ ಮೇಲೆ ಕುಂತಂಗ ಆಕತೈತಿ ಅನ್ನಕತ್ತಿದ್ಲು. ಫೋನ್ ಮಾಡಿ ಬರ್ತೇನೆ ತಡಿಬೇ. ಹೋಗ್ಬಂಗಾರ ಮೊದ್ಲು ವಿಷಯ ತಿಳಿಸು, ಫೋನ್ ಮಾಡಿ ಅವ್ರಿಗೆ ವಿಷಯ ತಿಳಿಸು, ಅವ್ರ ಮನೆಗಿನವ್ರಿಗೂ ಫೋನ್ ಮಾಡಿ ವಿಷಯ ತಿಳಿಸು. ಆಮೇಲೆ ನಿಮ್ಮ ಅಜ್ಜಿಗೂ ಮನೆಗೆ ಹೋಗಿ ಹೇಳು, ಪಾಪ ಅವ್ರು ಬೆಳಗಿಂದ ಟೆನ್ಷನ್ ಮಾಡ್ಕೊಂಡಿದ್ರು. ಆಯ್ತು ರೀ ಅಂಕಲರ್, ನಾನು ಎಲ್ಲರಿಗೂ ವಿಷಯ ತಿಳಿಸಿ ಬರ್ತೇನಂತ. ಅಣ್ಣ ಸ್ವೀಟ್? ಅಯ್ಯೋ ಸ್ವೀಟ್ ಏನೋ ಮಾರಾಯ, ನಿನಗೆ ದೊಡ್ಡ ಪಾರ್ಟಿನ ಕೊಡಿಸ್ತೇನೆ ಅಂತ ನಡಿ. ಪಾರ್ಟಿ ದೊಡ್ಡ ಪಾರ್ಟಿನ ಬೇಕು, ಬಿಡ್ತೇನೆ ನಾನು. ಸತೀಶ್ ಅವರೇ, ಡಾಕ್ಟರ್
ಸ್ವಲ್ಪ ಒಂದು ಇಂಜೆಕ್ಷನ್ ಬರ್ದು ಕೊಡ್ತೇನೆ ರೀ ಅದನ್ನು ತೊಗೊಂಬಂದು ಕೊಡ್ತೀರಿ ಯಾಕಂದ್ರೆ ಇಲ್ಲೇ ನಮ್ಮ ಹಾಸ್ಪಿಟಲ್ ಒಳಗೆ ಅದು ಅವೈಲಬಿಲಿಟಿ ಇಲ್ಲ ಹೊರಗಡೆ ಸಿಗ್ತೈತಿ ತೊಗೊಂಬಂದು ಕೊಡ್ತೀರಿ ಆಯ್ತು ಡಾಕ್ಟರ್ ಬರ್ಕೊಡ್ರಿ ತೊಗೊಂಬರ್ತೀನಿ ಆಮೇಲೆ ಅಂದಂಗೆ ರಾಮ ಅವ್ರು ಯಾರೋ ನಿನ್ನ ಫ್ರೆಂಡ್ ಅಂದಿಲ್ಲ ಅವ್ರ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಿತ್ತು ಬಾ ಅವ್ರದ್ದು ನಂಬರ್ ಏನಾರು ಐತೆನಾ ನಿನ್ನ ಹತ್ರ ಏನಣ್ಣ ನನಗೆ ಅವ್ರ ಬಗ್ಗೆನ ಗೊತ್ತಿಲ್ಲ ಅಂತೀನಿ ನೀನು ನೋಡಿದ್ರ ಅವ್ರ ಬಗ್ಗೆ ಡೀಟೇಲ್ಸ್ ಕೇಳಕತ್ತಿಲ್ಲ. ಹೌದಲ್ಲ ನಡಿಯಂಗಲ್ಲ ಅಲ್ಲಿ ರಿಸೆಪ್ಷನ್ ಒಳಗೆ ಏನಾರು ಸಿಗ್ತದನ್ನ ನೋಡ್ಕೊಂಡು ಹೋಗ್ಬರೋಣ ಅಂತ ಡಾಕ್ಟರ್ ಅದನ್ನ ಇಂಜೆಕ್ಷನ್ ಬರ್ಕೊಟ್ಟಾರಲ್ಲ ತರಕ್ಕೆ ಬರ್ತೈತಿ ಬಾಣ ಬಿಗ್ರ ಬರೀ ಒಂದಿಟ್ಟು ಹೊರಗೆ ಹೋಗ್ಬರೋಣ ಅಂತ ಬರೀ ಗೌಡ್ರ. ಎಲ್ಲ ದೇವ್ರ ದಯೆಯಿಂದ ಎಲ್ಲ ಸರಳವಾತ್ ನೋಡ್ರಿ. ವಿಜಯಕಾರ ನಾ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಇಲ್ರಿ ಏನು ಹೇಳ್ರಿ, ಅದು ನಾವು ದೇವ್ರ ಬಗ್ಗೆ ಮಾತಾಡಬೇಕಾರ ಅವ್ರೊಬ್ರು ಯಾರೋ ಬಂದ್ರಲ್ರಿ, ಅಂದ್ರೆ ಈ ಬ್ಲಡ್ ಏ ನೆಗೆಟಿವ್ ಅದೆಂತದ ರಕ್ತ ಅಂದ್ರಲ್ರಿ. ಹಾಂ ಹೌದು ಹೇಳ್ರಿ. ಅವ್ರದ್ದು ಏ ನೆಗೆಟಿವ್ ಅಂತಂದು ಹೇಳಿ ಬಂದ್ರಲ್ರಿ, ಅವ್ರು ಯಾಕೋ ನನಗೆ ದೇವ್ರ ಅವ್ರ ರೂಪದಾಗ ಬಂದೇನೋ ಅಂತ ಅನ್ಸಕತ್ತೈತಿ. ಶರಕರ ನಾನು ಖರೆ ಹೇಳ್ಬೇಕಂದ್ರ ನನಗೂ ಹಂಗ ಅನಸ್ತ್ರಿ. ಯಾಕಂತ ಅಂದ್ರ ಯಾರ ರಾತ್ರಿ ಹೊತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳಕ್ ಬರ್ತಾರ್ರಿ. ಹೌದಲ್ರಿ, ಆ ದೇವ್ರ ಮನುಷ್ಯನ ರೂಪದಾಗ ಬಂದು ನಮ್ಗೆ ಸಹಾಯ ಮಾಡ್ಯಾನ್ರಿ. ಹೌದಲ್ರಿ, ಕಷ್ಟದ ಸಮಯದಾಗ ಯಾರು ನಮಗೆ ಸಹಾಯ ಮಾಡಿದ್ರು ಅವ್ರು ದೇವ್ರ ರೂಪನ ಅಂತ. ಹೌದ್ರಿ, ಕಷ್ಟದ ಸಮಯದಾಗ ಯಾರು ಸಹಾಯ ಮಾಡ್ತಾರಲ್ರಿ ಅವರು ದೇವ್ರ ಪ್ರತಿರೂಪನ. ಹೆಂಗಾರಾಗ್ಲಿ ಒಟ್ಟು ಬೆಟ್ಟದಂಗೆ ಬಂದಿದ್ದು ಕಷ್ಟ ಮಂಜಿನಂಗೆ ಕರೆಕ್ಟ್ ನೋಡ್ರಿ. ಶರಕರ ನಿಮ್ಮ ಸೀತಾಗ ಫೋನ್ ಮಾಡಿ ಹೇಳ್ರಿ. ಹೌದು ತಡಿ, ಯಾಕಂತ ಅಂದ್ರ ಇವ ರಾಮಗೆ ಹೇಳ್ದ, ಇವ ಅವ್ರ ಅಣ್ಣನ ಜೋಡಿ ಹಂಗ ಹೊರಗೆ ಹೋದ. ಹೇಳ್ತಾನ ಏನ್ ಮಾಡ್ತಾನ, ನಾನು ಫೋನ್ ಮಾಡಿ ಹೇಳ್ತೇನೆ ತಡ್ರಿ ನನ್ನ ಸೊಸಿಗ. ಪಾಪ ಮಧ್ಯಾಹ್ನದಿಂದ ಕಾಯಕತ್ತಾವ. ಸೀತಾ, ಹಲೋ ಅತ್ತಿರಿ, ಪ್ರೀತಿ ಅಕ್ಕ ಹೆಂಗದಲ್ರಿ? ರಕ್ತ ಅರೇಂಜ್ ಆತಿಲ್ರಿ, ನನಗಿಲ್ಲೇ ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಕತ್ತೈತ್ರಿ. ಆಗಳಿಂದ ಅವ್ರಿಗೆ ಫೋನ್ ಮಾಡಕತ್ತೀನಿ, ಅವ್ರು ಎತ್ತವಲ್ರಾಗ್ಯಾರ. ಸೀತಾ ಏನು ಟೆನ್ಷನ್ ಮಾಡ್ಕೋಬೇಡವ, ನಿಮ್ಮ ಅಕ್ಕಗ ಹೆಣ್ಮಗು ಆತು, ಆಕಿನೂ ಆರಾಮದ. ಏನ್ರಿ ಅತ್ತಿ ಖರೆ ಹೇಳಾತಿರಿ? ಹೆಣ್ಮಗು ಆತ್ರಿ? ಹ್ಞೂ ಹೆಣ್ಮಗು ಆತ. ಗಿರ್ಜಕರ ಆ ಪ್ರೀತಿ ಅಕ್ಕಗ ಹೆಣ್ ಪಾಪು ಆತಂತ್ರಿ, ಪ್ರೀತಿ ಅಕ್ಕನೂ ಆರಾಮದಾಳಂತ್ರಿ. ರಾಯರ ನಿನ್ನ ಕೈ ಬಿಡ್ಲಿಲ್ಲ ಸೀತಾ. ಹ್ಞೂನ್ರಿ ಗಿರ್ಜಕರ, ಎಲ್ಲ ರಾಯರ ದಯೆ. ನಡಿವ ಈಗ ಊಟ ಮಾಡಂಗಾರ, ಈಗಾರ ಉಂಟಿ ಇಲ್ಲ? ಸೀತಾ ಏನ್ರಿ ಅತ್ತಿ ಇನ್ನು ಊಟ ಆಗಿಲ್ಲ? ಶರಕ ಆಗಳಿಂದ ಹೇಳಕತ್ತ ನೋಡಕಿ ಊಟನ ಮಾಡಿಲ್ಲ, ಬರೀ ಟೆನ್ಷನ್ ಮಾಡ್ಕೊಂಡು ಕುಂತಿದ್ಲು. ಅಯ್ಯ ಹುಚ್ಚುಡ್ಗಿ, ಗಿರ್ಜಿ ಒಂದಿಟ್ಟು ಊಟ ಮಾಡನಕೀಗ. ಈಗ ಹಾಕೊಡ್ತಂತ ತಡಿ ಆಕಿಗ. ಆಗಳಿಂದ ತಾಟ್ನೆ ಹಾಕೊಂಬಂದ್ ಕೊಟ್ಟು ತಿನ್ನಂದ್ರೆ ತಿನ್ನಾಕತ್ತಿಲ್ಲ, ಈಗ ತಿಂತಾ ತಗೋ. ಉಣ್ಲೆ ಗಿರ್ಜಿ, ನೀನು ಅಲ್ಲದಿದ್ದಿ ಬಾಳ ಅಂದ್ರೆ ಬಾಳ ಚಲೋ ಆತ್ ನೋಡ್ಲೆ, ಇಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಬಾಳ ಕೆಟ್ಟಾಕಿತ್ತು. ಇಲ್ಲ ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಆರಾಮಾಗಿ ಎಲ್ಲ ಅಲ್ಲಿದ್ದು ಮುಗಿಸ್ಕೊಂಡು ಬರ್ರಿ ನೀವು. ನಾ ಇಲ್ಲೇ ಆಕಿ ಜೋಡಿ ಇರ್ತೇನೆ, ನೀ ಏನು ಟೆನ್ಷನ್ ತಗೋಬೇಡ. ಆತ್ಲೆ ಗಿರ್ಜಿ, ಆಕಿಗ ಊಟ ಮಾಡಂತ ಹೇಳ, ನಾವು ಬೆಳಗ್ಗೆ ನೋಡ್ಕೊಂಡು ಬರ್ತೇವೆ. ಇಲ್ಲಾಂದ್ರ ಇವ್ರನ್ನ ರಾಮನ್ನ ಯಾರು ಕಳಿಸ್ತೇನೆ ತಗೋ. ಆತ್ ತಗೋ ಶರಕ. ಹುಷಾರಿ, ಪ್ರೀತಿ ಮಗು ಕಡೆ ಹುಷಾರಿ, ದವಾಖಾನೆಗೆ ಅದಾವು ಕೂಸು, ಸ್ವಲ್ಪ ಲಕ್ಷ್ಯ ಇರ್ಲಿ. ಆತ್ ತಗೋಲೆ ಗಿರ್ಜಿ, ಇಲ್ಲ? ಹಾ ಶರಕ ಇಡು. ಪಾಪ ನನ್ನ ಸಸಿ ಕಾಯಕತ್ತಿದ್ರಿ, ಹೇಳಿ ಭಾಳ ಚಲೋ ಕೆಲಸ ಮಾಡಿದೆ. ಹೌದು ಬಿಡ್ರಿ, ದವಾಖಾನೆಗ ನಾವು ಇರ್ತೇವೆ, ಏನಾಕೈತಿ ಏನಿಲ್ಲ ನಮ್ಗೆ ಗೊತ್ತಿರ್ತೈತಿ. ಆದ್ರೆ ಪಾಪ ಮನ್ಯಾಗ ಇರ್ತಾರಲ್ರಿ, ಅವ್ರ ಪರಿಸ್ಥಿತಿ ಎದಕ್ಕೂ ಬೇಡ. ಈ ಕಡೆ ದವಾಖಾನೆಗೆ ಹೋಗಕ್ಕೂ ಆಗಂಗಿಲ್ಲ, ಮನ್ಯಾಗ ಇರಕ್ಕೂ ಆಗಂಗಿಲ್ಲ. ಸರಿ ಏನ್ರಿ ನೀವು ಇಷ್ಟು ಹೆಣ್ಮಕ್ಳು ಮನೆಗೆ ಹೋಗ್ತೀರ ನೋಡ್ರಿ. ಬ್ಯಾಡ್ರಿ ಅನ್ನಾರ, ಯಾಕಂದ್ರೆ ಈಗ ಪ್ರೀತಿನ ವಾಡಿಗೆ ಶಿಫ್ಟ್ ಮಾಡಿದ್ರೆ ಯಾರ ಹೆಣ್ಮಕ್ಳು ಇರ್ಬೇಕಾಕೈತಿ. ಅದಕ್ಕೆ ನಾ ಇರ್ತೇನಂತ, ನೀವು ಬೇಕಾದ್ರೆ ಶಾರಕನ್ ಕರ್ಕೊಂಡು ಹೋಗ್ರಿ. ಬ್ಯಾಡ್ರಿಪ್ಪ, ನಾನು ಇಲ್ಲೇ ಇರ್ತೇನೆ. ನೋಡ್ ಶಾರಿ, ಈಗ ಇವರು ದವಾಖಾನೆಗೆ ಎಷ್ಟು ದಿವಸ ಇಟ್ಕೊಂತಾರೇನೋ ಗೊತ್ತಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ, ಇಬ್ರೊಳಗೆ ಯಾರೋ ಒಬ್ರು ಮನೆಗೆ ಬರ್ರಿ. ಮನ್ಯಾಗ ಇವತ್ತು ರಾತ್ರಿ ಮಕ್ಕೊಂಡೆದ್ದು ಮುಂಜಾನೆ ಬರ್ಬಂತ್ರಿ. ಆಮೇಲೆ ರಾತ್ರಿ ಇರ್ತಿರ್ಲ ಅವರು ಬೆಳಗ್ಗೆ ಆ ಕಡೆ ಹೋಗ್ರಿ, ಮನ್ಯಾಗಿದ್ದವರು ಈ ಕಡೆ ಬರಾಕ್ ಬರ್ತೈತಿ. ಹೌದ್ರಿ ಶಾರಕರ, ಒಂದ್ ಕೆಲಸ ಮಾಡ್ರಿ, ನೀವು ಈಗ ಹೋಗ್ರಿ ಮನ್ಯಾಗ ಮಕ್ಕೋರಿ, ಮುಂಜಾನೆ ನೀವು ಈ ಕಡೆ ಬರ್ರಿ, ಅವಾಗ ನಾ ಬರ್ತೇನೆ ಅಲ್ಲಿ. ಹಂಗಂತೀರಿ? ಇಲ್ಲಾಂದ್ರ ಮತ್ತೆ ಕಷ್ಟ ಆಕೈತ್ರಿ. ಇಬ್ರು ಇಲ್ಲೇ ಇದ್ರ ಒಬ್ರು ಬೇಕಾಕಾರ ಪ್ರೀತಿ ಹತ್ರ. ಆಮೇಲೆ ನಾಳೆ ಅಂದ್ರೆ ಮತ್ತೆ ನಮ್ಮ ಮನೆ ಕೆಲಸಕ್ಕೆ ಬಂದ್ಬಿಡ್ತಾಳ, ಅವಾಗ ಮತ್ತೆ ಒಬ್ರು ಇಲ್ಲಿ ಇರ್ತಾರ, ಒಬ್ರು ಅಲ್ಲಿ ಇರ್ತೇವಂತ. ಈಗ ನೀವು ರೆಸ್ಟ್ ಹೋಗ್ರಿ, ಮನೆಗೆ ಹೋಗಿ. ಆತ್ ತಗೋರಿ ಹಂಗಾರ. ನಡಿ ಹಂಗಾರ ನಾ ಬಿಟ್ಟು ಬರ್ತೇನೆ. ಅಲ್ರಿ ಕೂಸಿನ ಮತ್ತೆ ಪ್ರೀತಿನ ನೋಡ್ ಹೋಗಿದ್ವನ ಅಂತ. ಇಲ್ಲ ಸದ್ಯಕ್ಕೆ 2-3 ತಾಸೇನೋ ಅವ್ರು ತಾಯಿ ಮಗುನ ನೋಡಾಕೇನು ಬಿಡಂಗ್ ಕಾಣಂಗಿಲ್ಲ. ನಡಿ ಮುಂಜಾನೆ ಜಲ್ದಿ ಬರುವಂತಿ. ಬೆಳಗ್ಗೆ 6 ಗಂಟೆ ಕರ್ಕೊಂಡ್ ಬರ್ಬೇಕಾ ನಂಗ? ಅದ್ 6 ಗಂಟೆಗೆ ಅಂದ್ರೆ ಕರ್ಕೊಂಡ್ ಬರ್ತೈತಿ. ನಡಿ. ನೀವು ಹಂಗ ಒಂದಿಟ್ಟು ರೆಸ್ಟ್ ತಗೊಂಡ್ ಬಂದ್ಬಿಡ್ರಿ ಅಣ್ಣಾರ. ನೋಡ್ತೀನಿ, ನಡಿ ಶಾರಿ. ಹಂಗೇನಾರ ಬೇಕಾತಂದ್ರ ಫೋನ್ ಮಾಡ್ರಿ ಅಕ್ಕಾರ. ಹ್ಞೂನ್ರಿ ಅಣ್ಣಾರ. ನಡಿ ಶಾರಿ. ಒಂದಿಟ್ಟು ಹುಷಾರಿ, ಪ್ರೀತಿ ಕಡೆ ಮಗು ಕಡೆ. ಆಯ್ತು, ನಾನು ನೋಡ್ಕೊಂತೀನಿ ತಗೋರಿ. ನಡೀರಿ. ಹರೀಶಾ ಬಾಯ್ಲಿ. ಎಲ್ಲಿ ಹೋಗಿದ್ದೆ ಹರೀಶ ಇಷ್ಟೊತ್ತನ? ನಿಮ್ ತಂಗಿಗ ಹೆಣ್ಮಗು ಆತ. ಹೌದು ಮಮ್ಮಿ, ಈಗ ಅಪ್ಪಾಜಿ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಓಡ್ ಬಂದೆ. ಅದು ಬ್ಲಡ್ ಸಲುವಾಗಿ ಎಲ್ಲರ ಹತ್ರನೂ ಎನ್ಕ್ವೈರಿ ಮಾಡಾತಿದ್ದೆ, ಅದ್ರೊಳಗೆ ಬಿಸಿ ಆಗಿದ್ದೆ ನಾನು. ಅದು ಯಾರೋ ದೇವ್ರ ಹಂಗೆ ಬಂದು ನಮ್ಮ ಪ್ರೀತಿಗೆ ಬ್ಲಡ್ ಕೊಟ್ರು ಭಾಳ ಚಲೋ ಆತ್ ನೋಡು. ಅಪ್ಪರ ನೀವು ಮನೆಗೆ ಹೋಗ್ಬೇಕಿತ್ತು, ನಾ ಇರ್ತಿದ್ದೆ ಇಲ್ಲೇ. ಇಲ್ಲಪ್ಪ ಬೇಡ, ನನ್ನ ಮಗಳ ಮುಖ ನೋಡ್ದೋರ್ತು ನಾ ಮನೆಗೆ ಹೋಗಂಗಿಲ್ಲ. ನನ್ನ ಮಗಳು ನನ್ನ ಮೊಮ್ಮಗಳನ್ನ ನೋಡ್ಬೇಕು. ಅಂದಾಗ ನಾ ಆಗಳನ್ನ ಕೇಳ್ಬೇಕಂತ ಮಾಡಿದ್ದೆ ನೋಡಪ್ಪ. ಏನ್ರಿ ಅಪ್ಪಾಜಿ? ಅದು ನೀನು ಫೈಲ್ ತಂದು ಕೊಟ್ಟಿದ್ದೀನಿ ನೋಡು ಡಾಕ್ಟರ್ ಹತ್ರ. ಅದು ಪ್ರೀತಿದು ಸ್ಕ್ಯಾನಿಂಗ್ ರಿಪೋರ್ಟ್ ಫೈಲ್ ಅಂತ ತಿಳ್ಕೊಂಡು ಅದು ಯಾವುದೋ ಆಫೀಸಿಂದ ನೀವು ಕೋಟ್ ಮಾಡಿದ್ರಲ್ಲ, ಆ ಫೈಲ್ ತೊಗೊಂಬಂದ್ಬಿಟ್ಟಿದ್ದೆ. ಅದನ್ನ ನಾನು ಅವ್ರ ಕಂಪನಿಗೆ ಸಬ್ಮಿಟ್ ಮಾಡಿ ಬಂದಿದ್ದೆ. ಮತ್ತೆ ಹೊಳ್ಳಿ ಹೆಂಗ್ ಬಂತಂತ ನನಗೆ ಗೊತ್ತಾಗತ್ತಿಲ್ಲ. ಅಯ್ಯೋ ಏನಿದು, ನಮ್ಮ ಸುಮ್ಮ ಮಾಡಿದ್ದಕ್ಕೆ ನಾನು ಮೋಸಂಗಾತಲ್ಲ ಈಗ. ರೀ ಈಗ ಅದೆಲ್ಲ ಯಾಕ ದವಾಖಾನೆಗೂ ಅದ್ರ ಬಗ್ಗೆ ಯೋಚನೆ ಮಾಡ್ತೀರನ? ಹೋಗ್ಲಿ ಬಿಡ, ಆ ಫೈಲಿಂದ ಏನೋ ಮಿಸ್ ಆಗಲ್ ಬಂದಿರ್ಬೇಕು. ಒಂದ್ ಮಾತು ಹೇಳ್ತೇನಪ್ಪ ಹರೀಶ, ತಪ್ಪು ತಿಳ್ಕೊಬೇಡ. ಏನ್ರಿ ಅಪ್ಪಾಜಿ ಹೇಳ್ರಿ. ಅಲ್ಲ, ನಿನ್ ಹೆಂಡತಿ ಈ ಎಂತ ಕೆಟ್ಟ ಮನಸ್ಸನಕ್ಕೆ ಅನ್ನೋದು ನನಗೆ ಗೊತ್ತಾಗ್ವಲ್ದು. ಯಾಕ್ರಿ ಅಪ್ಪಾಜಿ, ಏನಾತ? ರೀ ಇವತ್ತಾಕಿ ಮನ್ಯಾಗ ಇದ್ದಿದ್ದಕ್ಕ ದವಾಖಾನೆ ಕರ್ಕೊಂಡು ಹೊಂಟಿದ್ಲು, ಇಲ್ಲ ಅಂದಿದ್ರೆ ಇನ್ನೂ ತ್ರಾಸ ಆಕಿತ್ತು. ವಿಜಿ, ನಿನಗ ಏನೂ ಗೊತ್ತಾಗಂಗಿಲ್ಲ. ನಾನು ಹಂಗ ಈಗ ಯೋಚನೆ ಮಾಡಿದೆ. ಇಷ್ಟೊತ್ತನ ನನ್ನ ತಲೆ ಒಳಗೆ ಬರ್ಲಿಲ್ಲದ. ನೀನು ಫೈಲ್ ಎಲ್ಲಿಂದ ತಂದೆಪ್ಪ? ರೂಮ್ನಾಗಿಂದ ರೀ. ಹೌದಲ್ಲ,
ನಿಮ್ಮ ರೂಮ್ನಾಗ ಇತ್ತು ಅದಲ್ಲ ಅದು ಹ್ಞೂ ರೀ ಅಪ್ಪಾಜಿ ಅದು ನಮ್ಮ ರೂಮ್ನಾಗಿತ್ತು. ಸರಿ ಆತು ಬಿಡಪ್ಪ ಇರಲಿ. ಮತ್ತು ನಿನ್ನ ಹೆಂಡತಿ ಈಗ ನಮ್ಮ ಪ್ರೀತಿಗ ನೋವು ಶುರುವಾದ ಕೂಡಲೇನ ಸತೀಶಿಗೆ ಫೋನ್ ಮಾಡಿದ್ಲು. ಸತೀಶ ಅವ್ರ ಊರಿಂದ ನಮ್ಮ ಮನಿಗೆ ಬರ್ಬೇಕಂತ ಅಂದ್ರೆ ನಮ್ಮ ಊರಿಗೆ ಬರ್ಬೇಕಂದ್ರೆ ಒಂದು ತಾಸರ ಬೇಕು ಹೆಚ್ಚು ಕಮ್ಮಿ. ಈಗ ನಮ್ಮ ಪ್ರೀತಿ ನಿನ್ನ ಹೆಂಡತಿಗೆ ಬಂದು ಹೇಳಂದ್ರೆ ಒಂದು ತಾಸ್ನಾಗ ನಿನ್ನ ಹೆಂಡತಿಗೆ ಆಕಿನ ಅಡ್ಮಿಟ್ ಮಾಡಕ್ಕೆ ಹಾಕಿದ್ದಿಲ್ಲೇನ? ಹೌದಲ್ರಿ ಅಪ್ಪಾಜಿ? ನೋಡಪ್ಪ ನನ್ನ ತಲೆ ಒಳಗಿದ್ದು ಬಂತು, ಮತ್ತು ಆಕೆ ಎಲ್ಲಿದ್ಲೇನೋ ಅದು ನನಗೆ ಗೊತ್ತಿಲ್ಲ. ರೀ ಆಕೆ ಎಲ್ಲ ರೂಮ್ನಾಗಿದ್ದೆ ಅಂತ ಅಂದ್ಲು. ರೂಮ್ನಾಗಿದ್ಲಂತ, ಮತ್ತು ನಮ್ಮ ಪ್ರೀತಿನ ಜಲ್ದಿ ಕರ್ಕೊಂಬಂದು ಅಡ್ಮಿಟ್ ಮಾಡ್ಬೋದಿತ್ತಲ್ಲ. ಹೌದ್ರಿ ಅಪ್ಪಾಜಿ, ನೀವು ಹೇಳಕತ್ಮೇಲೆ ನನಗೂ ಅದ ತಲೆ ಒಳಗೆ ಬರಾಕತ್ತೈತಿ. ಹೌದಲ್ರಿ, ಇಲ್ಲೇನೋ ನಡೆದೈತೆ ನೋಡ್ರಿ. ಹೌದು. ಒಂದು ಕೆಲಸ ಮಾಡ್ತೀನಿ, ನಾ ಸ್ವಲ್ಪ CC ಕ್ಯಾಮ್ರಾ ಚೆಕ್ ಮಾಡಿಸ್ತೀನಿ. ಅಲ್ರಿ ಮನಿ ಒಳಗೆಲ್ಲ ಐತ್ರಿ CC ಕ್ಯಾಮ್ರಾ? ಹೌದಲ್ಲ, ಮನೆ ಒಳಗಿಲ್ಲ, ಹೊರಗಿನ ಚೆಕ್ ಮಾಡೋಣ. ಹೊರಗಿನ ಚೆಕ್ ಮಾಡಿದ್ರೆ ಏನು ಉಪಯೋಗ ರೀ? ನೋಡೋಣ ಏನಾರ ಸುಳಿವು ಸಿಗ್ತದೇನ ಅಂತ. ಏನ್ ಸುಳಿ ಸಿಕ್ತೈತ್ರಿ? ಇಬ್ರು ಮನ್ಯಾಗ ಇದ್ರಲ್ಲೇನ? ಇರ್ಲಿ ತಗೋ, ಪ್ರೀತಿನ ವಾಡಿಗೆ ಶಿಫ್ಟ್ ಮಾಡ್ಲಿ, ಆಮೇಲೆ ನೋಡೋಣ. ರೀ ನಾ ಸ್ವಲ್ಪ ನೀರು ಕುಡ್ದು ಬರ್ತೇನ್ರಿ. ನನಗೂ ನೀರು ಎಡ್ಕಾಗೈತೆ, ನಡಿ ಇಬ್ರು ಕುಡಿದು ಬರೋಣ. ಬಾ ನಡಿಯಲ್ಲಿ ನೀರಿನ ಬಾಟ್ಲು ತೊಗೊಂಬರೋಣ. ಹೌದಲ್ಲ, ಅಪ್ಪಾಜಿ ಅನ್ನಕತ್ತಿದ್ದು ಕರೆ ಐತಿ. ಈಕಿ ನನ್ನ ಹೆಂಡತಿ ಏನೋ ಮಾಡಿರ್ಬೇಕು, ಆಕಿನ ಸುಮ್ಮನೆ ಬಿಡಬಾರ್ದು. ಸುಮಾ ಏನೋ ಮಸ್ತದ್ ಮಾಡ್ದಂಗೆ ಐತಿ. ಮೊದಲು ಹೋಗಿ ಆಕಿನ ವಿಚಾರಿಸ್ತೀನಿ, ಏನಾರ ತಪ್ಪಿರ್ಬೇಕು. ಆಕಿನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ.